ಸ್ನೇಹಿತರೆ, ಟ್ರಾವೆಲ್ ಬಸ್ಗೆ ಸ್ವಾಗತ. ನಾವಿಲ್ಲಿ ನೋಡ್ತಾ ಇರೋದು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋ ರೈಲ್ವೆ ರೂಟು. ಇದು ವೆಸ್ಟರ್ನ್ ಘಾಟ್ ಆಗೋದ್ರಿಂದ ತುಂಬಾ ಮನಮೋಹಕವಾಗಿದೆ. ಹಾಗೆ ತುಂಬಾ ಟ್ಯೂನಲ್ ಸಿಗುತ್ತೆ, ಒಂದಾದ್ಮೇಲೆ ಒಂದು ಮುಗಿತಂದ್ಮೇಲೆ ಮತ್ತೊಂದು ಸ್ಟಾರ್ಟ್ ಆಗುತ್ತೆ. ನೋಡಿ ವ್ಯೂಸ್ ಎಲ್ಲ ಹೆಂಗಿದೆ ಅಂತ. ಆಲ್ಮೋಸ್ಟ್ 52 ಟ್ಯೂನಲ್ ಸಿಗುತ್ತೆ ಅಲ್ಲಿ. ಟ್ಯೂನಲ್ ಮುಗಿದ ನಂತರ ನಿಮ್ಮ ಬೆಟ್ಟ ಗುಡ್ಡಗಳಂತೂ ಅಮೇಝಿಂಗ್ ಆಗಿದೆ. ಒಂಥರ ಭೂಲೋಕ ಸ್ವರ್ಗ ಥರ ಕಾಣಿಸುತ್ತೆ. ಇದು ಕರ್ನಾಟಕದ ಗ್ರೀನ್ ರೂಟ್ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ತುಂಬಾ ಹಸಿರು ಹಸಿರಾಗಿ ಕಾಣಿಸುತ್ತೆ. ಬೆಟ್ಟ ಗುಡ್ಡಗಳು ಮತ್ತು ಫಾಲ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೈಲ್ವೆ ರೂಟ್ ಆ್ಯಕ್ಚುಲಿ 1979 ಸ್ಟಾರ್ಟ್ ಆಗಿದ್ದು. ಹಾಗೆ 1996 ಏನೋ ರಿಪೇರ್ ಇಶ್ಯೂ ಇದ್ದ ಸ್ಟಾಪ್ ಆಗಿತ್ತು. ಆಮೇಲೆ ಪುನಃ 2007ರಲ್ಲಿ ಪುನಃ ರೀಸ್ಟಾರ್ಟ್ ಆಗಿತ್ತು. ನಿಮ್ಮ ಟ್ರಾವೆಲಿಂಗ್ ಜರ್ನಿ ಏನಾದರೂ ಮಂಕಾಗಿದ್ದರೆ ಪಕ್ಕ ಈ ಸೀನರಿ ನೋಡಿ ಪಕ್ಕ ರಿಫ್ರೆಶ್ ಆಗುತ್ತೆ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ಇಟ್ಕೊಂಡು ವೀಡಿಯೋನೇ ಮಾಡ್ತಾರೆ ಈ ಪ್ಲೇಸಲ್ಲಿ. ಹಾಗೆ ಎಲ್ಲಿ ನೋಡಿದ್ರು ಬೆಟ್ಟ, ಆ ಕಡೆ ನೋಡಿದ್ರು ಬೆಟ್ಟ, ಈ ಕಡೆ ನೋಡಿದ್ರು ಬೆಟ್ಟ. ಹಾಗೆ ತುಂಬಾ ಫಾಲ್ಸ್ ಸಿಗುತ್ತೆ. ಫಾಲ್ಸ್ಗಳು, ಬೆಟ್ಟಗಳು ತುಂಬಾ ಸೀನರಿ ಆಗಿದೆ. ನೋಡಿ ಹೇಗಿದೆ ಅಂತ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ 109 ಬಿಚ್ ಸಿಗುತ್ತೆ. ಬಿಚ್ ಅಂತೂ ತುಂಬ ಲಾಂಗ್ ಮತ್ತು ಹೈಟ್ ಇದೆ. ತುಂಬ ಚಿಕ್ಕ ದೊಡ್ಡ ಬಿಚ್ಗಳು ಸಿಗುತ್ತೆ, ತುಂಬ ಲಾಂಗ್. ಸೀನರಿ ಬ್ಯೂಟಿಫುಲ್, ಒಂಥರ ಕಾಶ್ಮೀರ ಥರ ಕಾಣಿಸುತ್ತೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇದು ತುಂಬ ಚಾಲೆಂಜಿಂಗ್ ರೂಟ್ ಆ್ಯಕ್ಚುಲಿ. ಮಳೆಗಾಲದಲ್ಲಿ ಲ್ಯಾಂಡ್ಸ್ಲೈಡು ಇದೆಲ್ಲ ಆಗೋದ್ರಿಂದ ತುಂಬ ಟೈಮಲ್ಲಿ ಎಲ್ಲೋ ಟ್ರಾಫಿಕ್ ಕ್ಲೋಸ್ ಆಗುತ್ತೆ. ನಾವು ನಾರ್ಮಲಿ ನೈಟ್ ಟ್ರೈನಲ್ಲಿ ಹೋಗೋದು. ಫಸ್ಟ್ ಟೈಮ್ ನಾವು ಯಶವಂತಪುರ ಕಾರವಾರ ಟ್ರೈನ್ ಹೋಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಹೆಂಗಿದೆ ಅಂತ, ಬ್ಯೂಟಿಫುಲ್ ಲುಕ್. ಮಂಗಳೂರಿಂದ ವಿಸ್ಟಾಡೋಮ್ ಅಂತ ಟ್ರೈನ್ ಬಿಟ್ಟಿದ್ದಾರೆ. ತುಂಬ ಇದು ಆ್ಯಕ್ಚುಲಿ 52 ಕಿಲೋಮೀಟರ್ಸ್ ಲಾಂಗ್ ಇದೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ. ನಿಮಗಿದು ಹೋಗಿದ್ದ ಗೊತ್ತಾಗಲ್ಲ, ಇಷ್ಟು ಬೇಗ ಬಂದುಬಿಡ್ತು ಅನಿಸುತ್ತೆ. ನೀವು ಸೀನರಿ ನೋಡೋದ್ರೊಳಗಡೆ ನಾವು ಘಾಟಿ ಬಿಟ್ಟಿರ್ತೀವಿ. ಗುಡ್ಡಗಳೇನೋ ಒಂಥರ ಹಾಗೆ ಕೆತ್ಬಿಟ್ಟಂಗಿದೆ. ಹಾಗೆ ಸುರಂಗಗಳು, ತುಂಬ ಸುರಂಗಗಳು, ತುಂಬಾ ಜರ್ನಿನ ಕಲರ್ಫುಲ್ ಮಾಡುತ್ತೆ ಇದು. ಮಕ್ಕಳೆಲ್ಲ ಕರ್ಕೊಂಡು ಹೋದರೆ ತುಂಬ ಖುಷಿ ಪಡ್ತಾರೆ. ಜರ್ನಿ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.